ಎಲ್ಲರಿಗೂ ಗುಡ್ ಮಾರ್ನಿಂಗ್. ಡೇ 3ಗೆ ಸ್ವಾಗತ. ಇವತ್ತು ನಾವು ಫೈನಲ್ ಆಗಿ ಕಣ್ಣೂರಿಗೆ ಬಂದಿದ್ದೀವಿ. ಏನ್ ಮಾಡ್ತಕ್ಕ ಏನ್ ಮಾಡ್ತೀವಿ ಅನ್ಬಿಟ್ಟು ಕಣ್ಣೂರಲ್ಲಿ ಹೊಸ ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ನಮ್ಮ ಜೊತೆ. ಇವಾಗ ಫಸ್ಟ್ ಲೊಕೇಶನ್ ಬಂದಿದ್ದೀನಿ. ನಮ್ಮ ಫಸ್ಟ್ ಲೊಕೇಶನ್ ಬಂದು ಸೈಂಟ್ ಆಂಜಲೋ ಫೋರ್ಟ್ ಅಂತ. ಸೊ ಅಕ್ಕು ನಾಡು ಇವಾಗ ಒಳಗಡೆ ಹೋಗೋಣ, ಬನ್ನಿ. ದೊಡ್ಡದಾಗಿದೆ ಅಂತ ಅನ್ನಿಸ್ತಾ ಇದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ. ಇದೆಲ್ಲ ಗುಹೆ, ಸೈನಿಕರು ಇರ್ತಾ ಇದ್ರು ಇಲ್ಲೆಲ್ಲ. ಗುಂಡಾರ್ಸೋದು ಗೊತ್ತಲ್ಲ ನಿಮ್ಗೆ, ಅದು ಇಲ್ಲೆಲ್ಲ ಚೇರ್ಸ್ ಇದೆ. ಮೇಲೆ ಹತ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ, ಬಟ್ಸು ಉಸಿರಾಡೋಕ್ಕೆ ಆಗ್ತಾ ಇಲ್ಲ, ಸಕ್ಕತ್ತಾಗಿದೆ. ಓಹ್, ಬೀಚ್ ಎಲ್ಲ ಕಾಣಿಸ್ತಾ ಇದೆ. ಬನ್ನಿ ಬೀಚ್ ನೋಡೋಣ. ಗೈಸ್, ಬೀಚು ಅದು. ಬೀಚ್ ಪಕ್ಕದಲ್ಲೇ ಫೋರ್ಟ್ ಇದೆ. ಈ ಫೋರ್ಟ್ ತುಂಬ ದೊಡ್ಡದಾಗಿದೆ, ಪರವಾಗಿಲ್ಲ, ಶೂಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಇಲ್ಲೇನೆ ಬೀಚ್ ಇದೆ, ಪಕ್ಕದಲ್ಲೇ ಬೀಚ್ ಪಕ್ಕದಲ್ಲೇ ಫೋರ್ಟ್ ಕಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ಫುಲ್ ಗ್ರೀನ್ ಆಗಿದೆ. ಯಾರ್ಯಾರು ನಾನು ವ್ಲಾಗ್ ನೋಡ್ತಾ ಇದ್ದೀರೋ ಅವರಿಗೆ ಇದು ಇನ್ಫಾರ್ಮೇಷನ್ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಬಿಕಾಸ್ ಯಾರಾದರೂ ಪ್ರೀ ವೆಡ್ಡಿಂಗ್ಗೆ ಕಣ್ಣೂರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ, ಲಾಸ್ಟ್ ವ್ಲಾಗಲ್ಲೂ ಪ್ಲೇಸಸ್ ಹಾಕಿದ್ದೀನಿ, ಈ ವ್ಲಾಗಲ್ಲೂ ಪ್ಲೇಸಸ್ ಹಾಕಿದ್ದೀನಿ. ಇವಾಗೇನೋ ಶೆಕೆ ಅಂತ ಅನಿಸ್ತಾ ಇಲ್ಲ, ನೆನ್ನೆ ತಾನೇ ಮಳೆ ಬಂದಿದೆಯಂತೆ. ಮೇ ಬಿ ಅದಕ್ಕೆ ಸ್ವಲ್ಪ ಗ್ರೀನಿಶ್ ಆಗಿ ಕಾಣಿಸ್ತಾ ಇರ್ಬೋದು. ಸ್ವಲ್ಪ ಹೊತ್ತಾಗಲಿ ತುಂಬ ಶೆಕೆ ಅಂತ ಅನಿಸುತ್ತೆ. ಬೆಳಗ್ಗೆ ಕೂರ್ಗ್ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಆ ಥರ ಆಗಿದ್ರೆ ನಿಜವಾಗ್ಲೂ ಆಗ್ತಾ ಇರಲಿಲ್ಲ. ಬಿಕಾಸ್ ರೋಡೆಲ್ಲ ತುಂಬ ಹಾಳಾಗಿದೆ ಕೂರ್ಗಿಂದ ಸ್ವಲ್ಪ ದೂರ. ಸೊ ತುಂಬ ಲೇಟ್ ಆಗುತ್ತೆ, ದಾರಿ ಸಾಗಲ್ಲ ಅಂತ ನೆನ್ನೆ ನೈಟೇ ಬಿಟ್ಬಿಟ್ವಿ. ಒಳ್ಳೆ ಕೆಲಸ ಮಾಡಿದ್ದೀವಿ, ಆರಾಮಾಗಿ ಎದ್ದು ರೆಡಿಯಾಗಿ ಬಂದಿದ್ದೀವಿ. ಲಾಸ್ಟ್ ಟೈಮ್ ಹೋಗಿದಾಗ ಈ ಫೋಟೋಗೆ ಬಂದಿರಲಿಲ್ಲ, ಬಿಕಾಸ್ ಟೈಮ್ ಇರಲಿಲ್ಲ. ಸೊ ಈ ಟೈಮು ಹೊಸ ಪ್ಲೇಸು, ನನಗೂ ಕೂಡ ಹೊಸ ಪ್ಲೇಸ್ ಇದು. ಬೀಚ್ ನೋಡಕ್ಕೆ ಹೋಗೋಣ, ಬನ್ನಿ. ಪೀರಂಗಿ ಗುಂಡು ಇಲ್ಲಿಂದ ಎಲ್ಲಿಗೆ ಹಾರಿಸ್ತಾ ಇದ್ರು ಅಂತ ನಂಗೆ ಅರ್ಥನೇ ಆಗಲಿಲ್ಲ. ಹೋಗ್ತಾ ಇದ್ದೀನಿ, ಭಯ ಆಗ್ತಾ ಇದೆ. ಓ, ಎಷ್ಟು ಚೆನ್ನಾಗಿದೆ ಅಲ್ವಾ, ಸಕ್ಕತ್ತಾಗಿದೆ. ಬೀಚ್ ಪಕ್ಕನೇ ಫೋಟೋ. ವಾವ್, ಅಲ್ಲಿ ಯಾರೋ ಫಿಶಿಂಗ್ ಮಾಡ್ತಾ ಇದ್ದಾರೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ನೋಡೋಣ. ಯಾಕಮ್ಮ ಸ್ವಲ್ಪ ಪ್ರೊಫೈಲ್ ನೀನು ಟರ್ನ್ ಆಗ ನನ್ನ ಕಡೆಗೆ. ಜಾಸ್ತಿ ಆಯ್ತು. ನೋಡಿ, ನಮ್ಮ ಅಣ್ಣ ಅದಕ್ಕೆ ಇದು ಸೆಕೆಂಡ್ ಕಾಸ್ಟ್ಯೂಮ್ ಇದೆ. ಹೇಯ್ ತಿರುಗ್ರೋ. ಕರೆದಿರೋ ಬರ್ತಿರಲ್ಲ ನಾನು. ಲಗೇಜ್ ಮ್ಯಾನ್ ಅಲ್ಲ, ಲಗೇಜ್ ವುಮ್ಯಾನ್ ಆಗಿದ್ದೀನಿ ಇವತ್ತು. ಬೆಳಗ್ಗೆಯಿಂದ ಫೋಟೋಲ್ಲೇ ಶೂಟ್ ಮಾಡಿದ್ವಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಕ್ಕತ್ತಾಯಿತು ಲೊಕೇಶನು. ಇವಾಗ ಲಾಸ್ಟ್ ಲೊಕೇಶನ್ ಬಂದ್ಬಿಟ್ಟು ನಾವು ಪಯಂಬಲಂ ಬೀಚ್ ಅಂತ ಅಲ್ಲಿಗೆ ಬಂದಿದ್ದೀವಿ. ನಾವು ರೆಗ್ಯುಲರ್ ಪಾಯಿಂಟ್ ಇದು, ಇಲ್ಲಿಗೆ ಬರ್ತಾನೆ ಇರ್ತೀವಿ. ಏನೂ ತಿಂದಿಲ್ಲ, ಇವಾಗ ತಿನ್ಕೊಂಡು ಇಲ್ಲೊಂದು ನಂಗೆ ತುಂಬ ಇಷ್ಟವಾಗಿರೋ ಫುಡ್ ಇದೆ, ತೋರಿಸ್ತೀನಿ ಬನ್ನಿ. ಅದು ತಿನ್ಕೊಂಡು ನೆಕ್ಸ್ಟ್ ಶೂಟ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಹೋಗ್ತಾ ಇರೋದು ಇವಾಗ. ಫೇವ್ರೇಟ್ ಫುಡ್ಡು ಇಲ್ಲೇ ಕಪ್ಪಲ್ಲಿ. ಇದು ನನ್ನ ಫೇವ್ರೇಟ್ ಫುಡ್ಡು. ನಾನು ಯಾವಾಗಲೂ ಬಂದಾಗ ತಗೋತಾ ಇರ್ತೀನಿ ಇವ್ರ ಹತ್ರನೇ. ನೀವು ಯಾರಾದರೂ ಪಯಂಬಲಂ ಬೀಚಿಗೆ ಬಂದರೆ ಈ ರೈಸ್ ಬೌಲ್ನ ಇವ್ರ ಫಸ್ಟ್ ಅಂಗಡಿ, ಇಲ್ಲೇ ಟ್ರೈ ಮಾಡಿ. ಸಣ್ಣ
ನಾನು ಹೇಳ್ತೀನಿ ಬಾ ರೆಡಿ ನೋಡಿ ಇದರಲ್ಲಿ ಯಾವುದನ್ನೇ ತಗೊಂಡ್ರು ಅದು ಸಾಲ್ಟ್ ವಾಟರ್ಗೆ ಮತ್ತು ಲೆಮನ್ನು ಮತ್ತು ಮೆಣಸಿನ್ಕಾಯಿಗೆ ಡಿಪ್ ಮಾಡಿರ್ತಾರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವುದೇ ತಗೊಂಡ್ರು ಓನ್ಲಿ 10 rupees. ಆ್ಯಂಡ್ ಇನ್ನೊಂದು ಕೇರಳ ಇಲ್ಲಿಗೆ ಬಂದಾಗ ಪಯಂಬಳಂ ಬೀಚಿಗೆ ಬಂದಾಗ ರೈಸ್ ಬಾಲ್ ಅಂತ ಸಿಗುತ್ತೆ. ಇಲ್ಲಿ ಇಂಟರ್ನ್ಸಲ್ಲೇ ಇಲ್ಲೊಂದು ಅಂಗಡಿ ರೈಸ್ ಬಾಲ್ ಅಂತ ಸಿಗುತ್ತೆ, ಅದು ತುಂಬ ಫೇಮಸ್ ಇದೆ. ಆ್ಯಂಡ್ ದೆನ್ ನೋಡಿ ಡಬಲ್ ಆಮ್ಲೆಟ್ ತಿಂತಿದ್ದಾರೆ. ನಮಗೊಂದು ಮಾತು ಕಡಿದೆ ಸುಡ್ತಾ ಇರೋದು ಥರ ಡೋ ಮಾಡೋದು. ವಿಡಿಯೋ ಮಾಡೋಂತ 3 ಸಲ ತಿಂತು ಬೇಡ ಅಂತಾಳೆ ಏನೋ ಅಷ್ಟೇ ಬಂದು ತಿಂದು ಅಷ್ಟೇ ಇವಾಗ. ಇವತ್ತೇ ಲಾಸ್ಟ್ ಡೇ ನಮ್ದು, ಲಾಸ್ಟ್ ಶೂಟು, ಲಾಸ್ಟ್ ಸ್ಪಾಟು ಪಯಂಬಲಂ ಬೀಚ್ ಬಂದಿದ್ದೀವಿ. ಲಾಸ್ಟ್ ಟೈಮು ಈ ಬೀಚಿಗೆ ಹೋಗಿರ್ಲಿಲ್ಲ, ಬೇರೆ ಬೀಚಿಗೆ ಹೋಗಿದ್ವಿ ಆ್ಯಕ್ಚುಲಿ. ನಾನು ಎಲ್ಲಿ ತನಕ ಕೂತಿದ್ದೀನಿ ಅಲ್ಲಿವರೆಗೂ ನೀರು ಬಂದಿದೆ. ಇವತ್ತೊಂಥರ ಬೇಜಾರಾಗ್ತಾ ಇದೆ. ಮೊನ್ನೆ ಎಲ್ಲ ಅಯ್ಯೋ ಅಷ್ಟು ದಿನನ ಅಂತ ಅನಿಸ್ತಾ ಇತ್ತು, ಇವತ್ತು ಎಷ್ಟು ಬೇಗ ಆಗ್ಬಿಟ್ಟಿದೆ ದಿನ ಅಂತ ಅನಿಸ್ತಾ ಇದೆ. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಕೇಳಿಸ್ತಾ ಇಲ್ವಾ ನಿಜ ಗೊತ್ತಿಲ್ಲ, ಬಿಕಾಸ್ ಅಲೆ ಸೌಂಡು ತುಂಬ ಇದೆ. ನಾಳೆ ಹುಣ್ಣಿಮೆ ಆಗಿರೋದ್ರಿಂದ ಅಲೆಗಳು ತುಂಬ ಸಿಕ್ಕಾಪಟ್ಟೆ ದಡದ ತನಕ ಬಂದಿದೆ. ಇವತ್ತು ಸ್ವಲ್ಪ ಕಮ್ಮಿ ಇದೆ, ಸಾಯಂಕಾಲ ಆಗ್ತಾ ಒಳಗಡೆ ಹೋಗುತ್ತೆ ಅಂತ ಅನಿಸುತ್ತೆ. ನಮ್ಮಣ್ಣ ನಮ್ಮ ಅತ್ತಿಗೆ ಇವಾಗ ಶೂಟ್ ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದ್ದೀನಲ್ಲ ಹಾಗೆ. ಒಂಥರ ಬೇಜಾರಾಗ್ತಾ ಇದೆ ಲಾಸ್ಟ್ ಡೇ ಅಂತ. ಮತ್ತೆ ಬಂದೆ ಆಯಿತು, ಇಲ್ಲೇ ಬಂದು ಆಟ ಆಡಿಕೊಂಡು ಕೂತ್ಕೊಂಡು ಮಲ್ಕೊಂಡು ಆಮೇಲೆ ರೂಮ್ಗೆ ಹೋಗ್ತಾ ಇದ್ವಿ. ಇವತ್ತು ಶೂಟ್ಗಂತ ಬಂದಿದ್ದೀವಿ. 10 ಜನ ಇರೋ ಜಾಗದಲ್ಲಿ 5 ಜನ ಬಂದಿದ್ದೀವಿ. ಸ್ವಲ್ಪ ಅದು ಬೇರೆ ಬೇಜಾರು, ಬಿಕಾಸ್ ಮೆಮೊರಿ ಇರುತ್ತಲ್ಲ ಅದಕ್ಕೆ. ಸನ್ಸೆಟ್ ಸಿಗ್ಬೇಕಿತ್ತು ನಮಗೆ, ಆದರೆ ಸನ್ಸೆಟ್ ಸಿಕ್ಕಿಲ್ಲ. ಹೊರಟೋಗಿದ್ದಾನೆ ಆಲ್ರೆಡಿ. ಲೇಟ್ ಅನ್ಕೊಂಡಿಲ್ಲ ಇವತ್ತು, ಯಾಕೆ ಮೋಡ ಇದೆ. ಹೋಗಿ ಈಗ ನೀವು ಹೋಗಿ ಎಲ್ಲೆಲ್ಲಿ ಮಣ್ಣೋಗಿರ್ತದೆ ಎಲ್ಲೆಲ್ಲಿ ಮಣ್ಣೋಗಿರ್ತದೆ